ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ. ಅದೇನು ಸೌರಭ್ ಅವರು ಈಗಲೇ ಎದ್ಬಿಟ್ರಾ? ಅಯ್ಯೋ ಈಗೇನು ಮಾಡೋದು ಅಂದ್ಕೊಂಡು ಬೇಗನೆ ಪೂಜೆ ಮುಗಿಸಿ ಪೂಜೆ ಸಾಮಾನುಗಳನ್ನು ದೇವರ ಕೋಣೆಯಲ್ಲಿ ಇರಿಸಿ ಅಡುಗೆ ಮನೆಗೆ ಹೋಗಿ ತನ್ನ ಪತಿಯನ್ನು ಸಮಾಧಾನಪಡಿಸಲು ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಸೌರಭ್ನ ಕೋಣೆಗೆ ಹೋದ್ಲು ಅಕ್ಷತಾ. ಅವಳು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸೌರಭ್ ಇನ್ನೂ ಹಾಸಿಗೆ ಮೇಲೆ ಆಚೀಚೆ ಹೊರಳಾಡ್ತಾ ಇದ್ದ. ಓಯ್ ಕಿವುಡಿ, ಕರೀತಾ ಇದ್ರು ಕೇಳಿಸದ ಹಾಗೆ ಏನು ಮಾಡ್ತಿದೆಯೇ ಎಂದು ಗಟ್ಟಿಯಾಗಿ ಕೂಗ್ತಾ ಇದ್ದ. ಸೌರಭ್ನ ಕೂಗು ಕೇಳಿದ ಅಕ್ಷತಾ ಪಾಪ, ಈಗ ಪಾಪ ಅಲ್ವೇನೋ? ಹೌದು, ಅವಳು ಪಾಪದ ತಾಯಿ ಈಗ. ಅಲ್ಲಿವರೆಗೆ ಕಣ್ಣು ತೆರೆದೇ ಸುಮ್ಮನಿದ್ದ ಸೌರಭ್ ಅಕ್ಷತಾಳ ಗೆಜ್ಜೆ ಸದ್ದು ಕೇಳಿ ಮತ್ತೆ ಕಣ್ಣು ತೆರೆಯದಂತೆಯೇ ನಡೆಸಲು ಪ್ರಾರಂಭಿಸಿದ್ದಾನೆಂದು ತಿಳಿಯದ ಅಕ್ಷತಾ, ಅಬ್ಬಬ್ಬಾ ಸೌರಭ್ ಅವರೇ, ಏನು ಆ ಕೂಗು? ನೀವು ಇನ್ನೂ ಯುವಕ ಅಂತ ಅಂದ್ಕೊಂಡಿದ್ದೀರಾ? ಮಧ್ಯ ವಯಸ್ಸಿಗೆ ಬಂದ ಇಬ್ಬರು ಮಕ್ಕಳಿದ್ದಾರೆ ನಿಮಗೆ. ನೀವು ತಂದೆ, ನಿಮ್ಮ ಕೂಗು ಹೊರಗಡೆ ನಿಮ್ಮ ಮಕ್ಕಳು ಕೇಳಿದರೆ ಏನು ಅಂದ್ಕೊಳ್ತಾರೆ ಹೇಳಿ ಎಂದು ಅಂದ್ಕೊಳ್ತಾಳೆ ಒಳಗಡೆ ಬಂದು ಬಾಗಿಲು ಹಾಕಿದ್ಲು ಅಕ್ಷತಾ. ಸೌರಭ್ನ ಕೂಗು ಮಕ್ಕಳಿಗೆ ಕೇಳಿಸಬಾರ್ದೆಂದು ಅಕ್ಷತಾ ಒಳಗಡೆ ಬರೋದು, ಬಾಗಿಲು ಮುಚ್ಚುವುದು ಎಲ್ಲವನ್ನ ಒಂದು ಕಣ್ಣು ತೆರೆದು ಹೊರಗಡೆ ನೋಡಿದ ಸೌರಭ್ ಅಕ್ಷತಾ ಬಾಗಿಲು ಮುಚ್ಚಿ ಹಿಂತಿರುಗುವಾಗ ಮೊದಲೇ ಹಾಸಿಗೆಯಿಂದ ಇಳಿದು 2 ಹೆಜ್ಜೆಗಳಲ್ಲಿ ಅವಳನ್ನು ತಲುಪಿ ಹಿಂದಿನಿಂದ ಅವಳ ಸ್ವಂಟಕ್ಕೆ ಕೈ ಹಾಕಿ ತಬ್ಬಿಕೊಂಡು, ಏನೇ ಬ್ಲ್ಯಾಕಿ, ಇತ್ತೀಚೆಗೆ ನಿನಗೆ ಬಾಯಿ ಜಾಸ್ತಿ ಆಡ್ತಾ ಇದೆ, ಏನು ವಿಷಯ? ಕತ್ತಿನ ಮೇಲೆ ಮುತ್ತು ಕೊಡ್ತಾ ಕೇಳಿದನು ಸೌರಭ್. ಸೌರಭ್ ಅವರೇ, ಏನು ಮಾಡ್ತಾ ಇದ್ದೀರಾ ನೀವು? ಮೊದಲು ನನ್ನನ್ನು ಬಿಡಿ. ಛೇ, ಇನ್ನೊಮ್ಮೆ ಹೇಳು ನೋಡೋಣ. ಆ ಧ್ವನಿ ಏರಿಸಿ ಕೇಳಿದ ಸೌರಭ್. ಕೇಳಿದ 25 ವರ್ಷಗಳಿಂದ ಆ ಧ್ವನಿಯನ್ನು ಕೇಳ್ತಾ ಇದ್ರು ಕೂಡ ಇನ್ನೂ ನಮ್ಮ ಬ್ಲ್ಯಾಕಿ ಬೇಬಿಗೆ ಆ ಕಂಠದಲ್ಲಿ ಗಾಂಭೀರ್ಯ ಕೇಳಿದರೆ ಪಾಪ ಈಗಲೂ ಕೂಡ ಗಲಿಬಿಲಿಯಾಗ್ಬಿಡುತ್ತೆ. ಆಹಾ ಸೌರಭ್ ಅವರೇ, ಅದು ಅಲ್ಲ, ಈಗ ಹಿಟ್ಲರ್ ಮಕ್ಕಳು ಹುಟ್ಟಿದ ಮೇಲೆ ಮಾಡಿದ ಹೊಸ ನಾಮಕರಣ ಡಸ್ಕಿಗೆ ಬ್ಲ್ಯಾಕಿ ಅಂತ. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಕೊಲ್ತೇನೆ ಮೋಡ ಬ್ಲ್ಯಾಕಿ, ನಾನು ಹೇಳಿದ್ದು ಎಷ್ಟು ಸರಿ? ನಾನು ಎದ್ದ ತಕ್ಷಣ ನೀನು ನನ್ನ ಕಣ್ಮುಂದೆ ಇರಬೇಕು ಅಂತ. ಹಾಗಿದ್ರೂ ಕೂಡ ನನ್ನನ್ನು ಬಿಟ್ಟು ಹೋದರೆ ಏನೇ ಅರ್ಥ? ಅಂದರೆ ನಾನಂದರೆ ನಿಮಗೆ ಭಯ ಹೋಗಿದೆ ಅಂತಾನಾ? ಸೌರಭ್ ಅವರೇ, ಅದು ಅಲ್ಲ ಬಿಡಿ. ಚುಪ್ ಬಾಯಿ ತೆರೆದೆ ಅಂದರೆ ನಾಲಿಗೆನ ಕತ್ತರಿಸ್ಬಿಡ್ತೀನಿ. ಅಷ್ಟಾದರೂ ನಾನು ಎದ್ದು ಇಷ್ಟೊತ್ತಿಂದ ಕರಿತಾ ಇದ್ರೂ ಕೂಡ ಬಾರದೆ ಏನೇ ಮಾಡ್ತಿದ್ದೀಯಾ? ಅಯ್ಯೋ, ಈಗ ನಾನು ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡ್ತಾ ಇದ್ದೆ ಅಂದರೆ ಈ ಕೋಟೆ ಬಾಗಿಲಿಗೆ ನನ್ನ ಕುಂಬಳಕಾಯಿಯಂತೆ ನೇತು ಹಾಕ್ಬಿಡ್ತಾರೆ. ಈಗೇನು ಮಾಡಬೇಕು? ಅಮ್ಮ ತುಳಸಮ್ಮ, ನೀನನ್ನು ಕಾಪಾಡಮ್ಮ ಎಂದು ಉಗುರನ್ನ ಕಚ್ಚುತ್ತಾ ನೀರು ನುಂಗ್ತಾ ಇದ್ಲು ಅಕ್ಷತಾ. ಏನೇ ಬ್ಲ್ಯಾಕಿ, ಇಲ್ಲಿವರೆಗೆ ಏನು ಮಾಡ್ತಿದ್ದೀಯಾ ಅಂದರೆ ಹಾಗೆ ಬೊಂಬೆಯಂತೆ ಬೀದು ನಿಂತ್ಬಿಟ್ಟಿಯಲ್ಲ, ಯಾಕೆ ಎಂದು ಒಂದು ಸಾರಿ ಇಲ್ಲಿ ತಿರುಗು ಎಂದು ತನ್ನ ಕಡೆಗೆ ತಿರುಗಿಸ್ಕೊಂಡು ಎದುರುಗಡೆ ನಿಲ್ಲಿಸ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆ ಸ್ಕ್ಯಾನ್ ಮಾಡಲು ಪ್ರಾರಂಭಿಸಿದನು ಹಿಟ್ಲರ್. ಲೈಟ್ ಸ್ಕೈ ಬ್ಲೂ ಕಲರ್ ಪ್ಲೈನ್ ಸ್ಯಾರಿ, 25 ವರ್ಷಗಳ ಹಿಂದೆ ತಾನು ಇಷ್ಟಪಟ್ಟ ಅದೇ ತೆಳ್ಳನೆಯ ಸ್ವಂಟ. ಡಾರ್ಕ್ ಬ್ಲೂ ಕಲರ್ ಕಲಾತ್ಮಕ ವಿನ್ಯಾಸದ ಬ್ಲೌಸ್, ಕೈ ತುಂಬ ತೊಟ್ಟಿರುವ ಬಳೆಗಳು, ಕುತ್ತಿಗೆಯಲ್ಲಿ ತಾಳಿ ಚೈನ್, ಉದ್ದನೆಯ ಕರಿಮಣಿ ಸರ ಜೊತೆಗೆ ಸ್ವಲ್ಪ ಬೆಳೆದ ಶಂಖದಂತಹ ಕುತ್ತಿಗೆಯ ಅಳತೆ, ಅದೇ ಚಿಕ್ಕ ಗಲ್ಲ, ಅದೇ ಈರುಳ್ಳಿ ಬಣ್ಣದ ಲೈಟ್ ಪಿಂಕ್ ತುಟಿಗಳು, ಅದೇ ಕಲರ್. ಅವನು ಅವಳಿಗೆ ಅತಿ ಸಮೀಪದಲ್ಲಿ ಇದ್ದಾಗ ಅಂದಿಗೂ ಇಂದಿಗೂ ಎಂದಿಗೂ ಕೆಂಪಾಗುವ ಕೆನ್ನೆಗಳು, ಅವನ ಸಣ್ಣ ಸ್ಪರ್ಶಕ್ಕೂ ಭಾರವಾಗಿ ಬಾಗಿ ಹೋಗುವ ಕಮಲದಂತಹ ಅವಳ ಕಣ್ಣುಗುಡ್ಡೆಗಳು, ಕಾಮನಬಿಲ್ಲಿನಂತೆ ರೂಪಿಸಿದ ಹುಬ್ಗಳು, 2 ಕಾಮನಬಿಲ್ಲಿಗೆ ಸೇತುವೆಯಂತೆ ಎಂದಿಗೂ ನಿಂತಿರುವ ಕೆಂಪು ಸಿಂಧೂರ, ಅವನ ಆರೋಗ್ಯಕ್ಕೆ ಸಂಕೇತವಾಗಿ ಹೆಮ್ಮೆಯಿಂದ ಶಾಶ್ವತವಾಗಿ ನಿಂತಿರುವ ಅವಳ ಬೈತಲೆ ಭಾಗದ ಸಿಂಧೂರ. ಅಂದಿಗೂ ಇಂದಿಗೂ ಅವಳ ವಯಸ್ಸಿನಲ್ಲಿ ವ್ಯತ್ಯಾಸ ಬಂದಿರಬಹುದೇನೋ, ಆದರೆ ಅವಳ ಹತ್ತಿರ ಅವನು ಮಾಡುವ ತುಂಟಾಟದಲ್ಲಿ ಸ್ವಲ್ಪವೂ ಕೂಡ ವ್ಯತ್ಯಾಸ ಬಂದಿಲ್ಲ. ಅವಳ ದೇಹದ ಅಳತೆಗಳಲ್ಲಿ ಬದಲಾವಣೆ ಆಗಿರಬಹುದೇನೋ, ಆದರೆ ಅವಳ ಮೇಲೆ ಅವನ ಮನಸ್ಸಿನಲ್ಲಿ ನೆಲೆಸಿರುವ ಪ್ರೀತಿ ಪ್ರಮಾಣದಲ್ಲಿ ಕಿಂಚಿತ್ತೂ ಕೂಡ ವ್ಯತ್ಯಾಸ ಇಲ್ಲ. ಅವನ ಬಗ್ಗೆ ಅವಳ ಜವಾಬ್ದಾರಿಯಲ್ಲಿ ವ್ಯತ್ಯಾಸ ಬಂದಿರಬಹುದು, ಆದರೆ ಅವಳ ಮೇಲೆ ಅವನಿಗೆ ಇರುವ ಹಕ್ಕಿನೊಂದಿಗೆ ಕೂಡಿರುವ ಪ್ರೀತಿಯಲ್ಲಿ ಅಣುವಿನಷ್ಟು ಕೂಡ ವ್ಯತ್ಯಾಸ ಬಂದಿರಲಿಲ್ಲ. ಅವನು ಅವಳನ್ನು ಕರೆಯುವ ಕರೆಯಲ್ಲಿ ವ್ಯತ್ಯಾಸ ಇಲ್ಲ, ಅವಳ ಬಗೆಗಿನ ಅವನ ಸಾಮ್ಯದ ಭಾವನೆಯಲ್ಲಿ ವ್ಯತ್ಯಾಸ ಕೂಡ ಬಂದಿಲ್ಲ. ಅದಕ್ಕಾಗಿ ಏನೋ ಅವಳ ಮನಸ್ಸಿನಲ್ಲಿ
ಆಗ ಈಗ ಯಾವಾಗಲೂ ಮೊದಲ ಆದ್ಯತೆ ಅವನೇ ಆಗಿದ್ದಾನೆ. ಸೌರಭ್ ಅವರೇ, ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ಒಂದು ವೇಳೆ ಈಗ ನಾನು ಪೂಜೆ ಮಾಡಿದ್ದನ್ನು ಕಂಡ್ಕೊಂಡು ಬಿಡ್ತಾರಾ ಎಂದು ಮನಸ್ಸಿನಲ್ಲ ಮಾತು ನುಂಗುತ್ತಾ ತಲೆಯನ್ನು ತಗ್ಗಿಸಿ ಅಕ್ಷತಾಳನ್ನು ನೋಡಿ, ಐ ಎಸ್ ಐ ಗಾಟ್ ಇಟ್ ಬ್ಲ್ಯಾಕಿ ಅಂದನು. ಸೌರಭ್ ಮಾತಿನ ಹೊಡೆತಕ್ಕೆ ಅಕ್ಷತಾಳ ಗಂಟಲಲ್ಲಿ ಹಸಿಮೆಣಸಿನಕಾಯಿ ಅಡ್ಡ ಬಂದು ಬಿಕ್ಕಳಿಕೆಗಳು ಶುರುವಾದವು. ಅಕ್ಷತಾಳಿಗೆ ದಿಢೀರೆಂದು ಬಿಕ್ಕಳಿಕೆ ಯಾಕೆ ಬಂತಿತು ಎಂದು ತಿಳಿದ ಸೌರಭ್, ಏಯ್ ತಲೆ ಎತ್ತು ಅಂದನು. ಹ್ಞೂ ಕುತ್ತಿಗೆ ಮುರಿದ ಕೋಳಿಯಂತೆ ಆಡಿಸುತ್ತಲೇ ಇದ್ದ ಅಕ್ಷತಾ ತಲೆಯನ್ನು ಅಡ್ಡಾದಿಡಿಯಾಗಿ ನಡುಕದ ರೋಗ ಬಂದ ಕೋಳಿಯಂತೆ ಆಡಿಸುತ್ತಲೇ ಇರುವ ತಲೆಯನ್ನು ಎರಡೂ ಕೈಗಳಲ್ಲಿ ಹಿಡ್ಕೊಂಡು, ತಲೆ ಎತ್ತು, ಇಲ್ಲ ಅಂದರೆ ಆ ಕುತ್ತಿಗೆಯನ್ನು ಇಲ್ಲೇ ಮುರಿದ್ಬಿಡ್ತೀನಿ ಅಂದನು ಸೌರಭ್. ಮತ್ತೆ ಅವನ ಮಾತಿನ ಹೊಡೆತಕ್ಕೆ ಬಿಕ್ಕಳಿಗೆ ನಿಂತು ಹೋಗಲು ತಟ್ಟನೆ ತಲೆ ಎತ್ತಿದ ಅಕ್ಷತಾಳನ್ನು ನೋಡ್ತಾ ಅವಳ ಹಣೆಯ ಮೇಲೆ ಇಟ್ಟಿರುವ ವಿಭೂತಿ ಗಂಧದ ಮೇಲೆ ಬಿದ್ದಿತು ಸೌರಭ್ನ ದೃಷ್ಟಿ. ಸೌರಭ್ ದೃಷ್ಟಿ ಎಲ್ಲಿದೆ ಎಂದು ತಿಳಿತಾ ಇರುವ ಅಕ್ಷತಾ, ನೀನು ಇಲ್ಲಿವರೆಗೆ ಪೂಜೆ ಮಾಡಿದ್ದೀಯಾ ಅಲ್ವೇ? ಇಹಿಹಿ ಅಂದರೆ ಅದು ಸೌರಭ್ ಅವರೇ, ಅಂದರೆ ನಾನು ಈ ಸಮಯಕ್ಕೆ ಹೇಳ್ತೇನೆಂದು ತಿಳಿದು ಕೂಡ ನಾನು ಕರೀತಾ ಇದ್ದರೂ ಕೂಡ ಲೆಕ್ಕಿಸದೆ ನಿಮ್ಮ ದೇವರಿಗೆ ನೀನು ಪೂಜೆ ಮಾಡ್ತಿದ್ದೆ ಅಲ್ವಾ? ಅದು ಅಲ್ಲ ಸೌರಭ್ ಅವರೇ, ನಿನಗೆ ಶಿಕ್ಷೆಯಾಗಿ ತುಂಬ ದಿನ ಆಯ್ತಲ್ವಾ, ಅದಕ್ಕೆ ಈಗ ವೇಷ ಆಗ್ತಾ ಇದೆಯಾ ಎಂದು ಸೀರಿಯಸ್ ಆಗಿ ನೋಡ್ತಾ ಅಂದನು ಸೌರಭ್. ಅದಲ್ಲ ರೀ ಸೌರಭ್ ಅವರೇ, ಇಂದು ನನಗೆ ಸಂದರ್ಶನ, ಅಂದರೆ ಇವತ್ತು ಅಕ್ಷತಳಿಗೆ ಇಂಟರ್ವ್ಯೂ ಇದೆ ಅಲ್ವಾ, ಅದಕ್ಕೆ ಆ ದೇವರಿಗೆ ನಮಸ್ಕಾರ ಮಾಡಿದೆ. ಸಂದರ್ಶನ ಅಂದ ತಕ್ಷಣ ಕಣ್ಣುಗಳನ್ನು ಸಣ್ಣದು ಮಾಡಿ ನೋಡ್ತಾ ಹಿಂದಿನ ದಿನ ಮಗಳು ಹೇಳಿದ್ದನ್ನು ನೆನಪಿಸ್ಕೊಂಡು ಬಂದ ಕುತಂತ್ರದಿಂದ ಆಲೋಚನೆಗೆ ಮುಖದಲ್ಲಿ ಕುತಂತ್ರದ ನಗು ಬಂದರೆ ಅದನ್ನು ತುಟಿಗಳ ಮಧ್ಯೆ ನಿಲ್ಲಿಸಿ, ಅಂದರೆ ಆ ದೇವರಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರ ನಿನ್ನ ಈ ದೇವರನ್ನು ಲೆಕ್ಕಿಸಲಿಲ್ಲ ಅಂತೀಯ ಅಷ್ಟೇ ತಾನೇ? ಒಂದು ಹುಬ್ಬನ್ನು ಎತ್ತಿ ಕೇಳಿದನು ಸೌರಭ್. ಅಯ್ಯಯ್ಯೋ ಅದಲ್ಲ ರೀ ಸೌರಭ್ ಅವರೇ, ನಾನು ನಿಮ್ಮನ್ನು ಯಾಕೆ ಲೆಕ್ಕಿಸೋದಿಲ್ಲ ಹೇಳಿ ಎಂದು ಕೇಳ್ತಾ ಇರುವಾಗಲೇ ಅಷ್ಟಕ್ಕೂ ಸಂದರ್ಶನ ಎಲ್ಲಿದೆ? ನಮ್ಮ ಭೂಪತಿ ಕಂಪನಿಯಲ್ಲಿ ಸೌರಭ್ ಅವರೇ ನಗ್ತಾ ಹೇಳಿದ್ಲು ಅಕ್ಷತಾ. ಮಗಳು ಆಫೀಸ್ನಲ್ಲಿ ಕೆಲಸಕ್ಕಾಗಿ ತಾಯಿ ಸಂದರ್ಶನಕ್ಕೆ ಹಾಜರಾಗೋದು. ಆಹಾಹಾ ಏನು ಟ್ವಿಸ್ಟ್, ಅಸಲಿಗೆ ನೀನು ಸೂಪರ್ಯೇ, ನಿನ್ನ ಹೆಸರು ಗಿನ್ನಿಸ್ ಬುಕ್ನಲ್ಲಿ ಸೇರಿಸಬೇಕು, ವಂಡರ್ ಬ್ಲ್ಯಾಕಿ ನೀನು ಎಂದು ನಗುತ್ತಾ ಅಂದನು ಸೌರಭ್. ಸೌರಭ್ ಅವರೇ, ನೀವು ಹೀಗೆ ಗೇಲಿ ಮಾಡಬೇಡಿ, ಆ ಕೆಲಸವನ್ನು ನಾನು ನನ್ನ ಪ್ರತಿಭೆಯಿಂದ ಸಾಧಿಸ್ತೇನೆ ಹೊರತು ನನ್ನ ಮಗಳಿಗೆ ತಾಯಿಯಾಗಿ ಹೋಗಿ ಅಲ್ಲ ರೀ ಅಂದ್ಲು ಅಕ್ಷತಾ ಹೆಮ್ಮೆಯಿಂದ. ಆಹಾ ನಿಜವೇ? ಅಮಾಯಕರಂತೆ ಮುಖ ಮಾಡಿ ಕೇಳಿದನು ಸೌರಭ್. ಇಷ್ಟು ವ್ಯಂಗ್ಯ ಬೇಡ ಬಿಡಿ ಸೌರಭ್ ಅವರೇ, ನಾನು ಕೆಲಸ ಸಾಧಿಸಿ ನಿಮಗೆ ತೋರಿಸ್ತೀನಿ ಎಂದು ಮೂತಿ ತಿರುಗಿಸುತ್ತಾ ಹೇಳಿ, ಬೇಗ ಫ್ರೆಶ್ ಆಗಿ ಬನ್ನಿ, ನಾನು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೇನೆ ಎಂದು ಹಿಂತಿರುಗಲು ಹೊರಟ ಬ್ಲ್ಯಾಕಿಯನ್ನು, ನಿಲ್ಲು ಮದರ್ ಬ್ಲ್ಯಾಕಿ, ಎಲ್ಲಿಗೆ, ಯಾಕೆ ತಿರುಗಿಕೊಂಡು ಹೋಗ್ತಾ ಇದ್ದೀಯಾ ಅಂದ. ಎಲ್ಲಿಗೆ? ಏನು ಸೌರಭ್ ಅವರೇ, ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು ಬೇಡವಾ? ಮತ್ತು ನಿಮಗೆ ಶೂಟಿಂಗ್ಗೆ, ನಿಮ್ಮ ಮಕ್ಕಳಿಗೆ ಆಫೀಸ್ಗೆ ತಡವಾಗುತ್ತದೆ ಅಲ್ವಾ ಹೇಳಿದ್ಲು ಅಕ್ಷತಾ. ಆಹಾ ಮಾಡಿದ ವಿಷಯಗಳು ಸಾಕು ಬಿಡೆ, ಇಂದು ನನ್ನನ್ನು ನಿರ್ಲಕ್ಷಿಸಿ ಹೋಗಿದ್ದಕ್ಕೆ ಶಿಕ್ಷೆ ಏನಂದರೆ ನೀನೇ ನನಗೆ ಇವತ್ತು ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಅಂದ. ಅಯ್ಯೋ ಪಾಪ, ಮತ್ತೆ ತಲೆಗಿಲ್ದರೆ ತಿರುಗಿತು. ನಂತರ ಸೋಫಾದಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅರುಣ ಮೆಟ್ಟಿಲುಗಳಿಂದ ಕೆಳಗಡೆ ಬರ್ತಾ ಇದ್ದ ಸೌರಭ್ನನ್ನು ನೋಡಿ ಚಕಚಕನೆ ಓಡಿ ಹೋಗಿ ಸೈಡ್ ಹಗ್ ಮಾಡಿಕೊಂಡು, ಗುಡ್ ಮಾರ್ನಿಂಗ್ ಮೈ ಹೀರೋ ಅಂದ್ಲು ಅರುಣ. ಸೌರಭ್ ಅಕ್ಷತಾಳ ಮಗಳು. ವೆರಿ ಗುಡ್ ಮಾರ್ನಿಂಗ್ ಪ್ರಿನ್ಸಸ್ ಎಂದು ವಿಶ್ ಮಾಡಿದನು ಸೌರಭ್ ಮಗಳನ್ನು ಮುತ್ತೆಕ್ಕಿಕೊಂಡು ಅವಳೊಂದಿಗೆ ಹಾಲ್ಗೆ ಬರ್ತಾ. ವಾವ್ ಡ್ಯಾಡ್, ನೀವು ದಿನೇ ದಿನೇ ಎಷ್ಟು ಯಂಗ್ ಮತ್ತು ಹ್ಯಾಂಡ್ಸಮ್ ಆಗ್ತಾ ಇದ್ದೀರಾ ಗೊತ್ತಾ ಅಂದ್ಲು ಆರು ನಗುತ್ತಾ. 40 ವಯಸ್ಸಿನಲ್ಲಿದ್ದರೂ ಕೂಡ ಇನ್ನೂ ಯೌವನದ ಕಳೆಯಿಂದ ಹೊಳಿತಾ ಇರುವ ತಂದೆಯನ್ನು ನೋಡಿ ಹೇಳಿದ್ಲು. ಆ ಮಾತು ಕಿಚನಲ್ಲಿ ದೋಸೆ ಹಾಕ್ತಾಯಿದ್ದ ಅಕ್ಷತಾಳಿಗೂ ಕೇಳಿಸಿ ಕಾವಲಿಯ ಮೇಲಿನ ದೋಸೆಗಿಂತ ಹೆಚ್ಚಾಗಿ ತಾನೇ ಸುಟ್ಟುಕೊಳ್ತಾ, ಹೌದು ಹೌದು, ತಂದೆ ಒಬ್ಬ 16 ವರ್ಷದ ಬಾಲಕುಮಾರನೇ ಸರಿ, ಹೋಗಿ ಇನ್ನೊಬ್ಬ ಹುಡುಗಿಯನ್ನು ಮದುವೆ ಮಾಡು, ಏನೇ ಅದು ಎಂದು ಮಗಳ ಮಾತಿಗೆ ಉದ್ವೇಗದಿಂದ ಗುಣಗಿದ್ಲು ಅಕ್ಷತಾ. ಆತನು ಪಕ್ಕದಲ್ಲಿ ಎಲ್ಲಿದ್ದರೂ ಅಕ್ಷತಾ ಯಾವಾಗ ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಂತಹ ಸೌರಭ್ಗೆ ಈಗಲೂ ಕೂಡ ಅಕ್ಷತಾ ಏನು ಅಂದ್ಕೊಳ್ತಾ ಇದ್ದಾಳೆಂದು ತಿಳಿದು, ಪ್ರಿನ್ಸಸ್ ಇಲ್ಲಿ ಏನೋ ಸುಟ್ಟು ವಾಸನೆ ಬರ್ತಾ ಇದೆ ಅಲ್ವೇ ಅಂದ.
ತನ್ನ ಕಣ್ಗಳಿಂದಲೇ ಮಗಳಿಗೆ ಕಿಚನ್ನಲ್ಲಿರುವ ಹೆಂಡತಿಯನ್ನು ತೋರಿಸುತ್ತಾ. ತಂದೆ ತೋರಿಸಿದ ಕಡೆ ನೋಡಿದ ಅರುಣಾಳಿಗೆ ಚಟ್ನಿಯಲ್ಲಿ ಒಗ್ಗರಣೆಯ ಪದಾರ್ಥಗಳೊಂದಿಗೆ ಸ್ಪರ್ಧಿಸುತ್ತಾ ಸಿಡಿತಾ ಇದ್ದ ತಾಯಿಯನ್ನು ನೋಡಿ ನಕ್ಕು, ಎಸ್ ಡ್ಯಾಡಿ, ನನಗೂ ಬರ್ತಾ ಇದೆ ಅಂದ್ಲು ಅರುಣ ನಗು ತಡೆಯಲಾಗದೆ. ಗುಡ್ ಮಾರ್ನಿಂಗ್ ಡ್ಯಾಡ್, ಗುಡ್ ಮಾರ್ನಿಂಗ್ ಲೇಡಿ ಡೆವಿಲ್ ಎಂದು ವಿಶ್ ಮಾಡ್ತಾ ಆಫೀಸ್ಗೆ ರೆಡಿಯಾಗಿ ಬಂದನು ಸಾಮ್ರಾಟ್. ಸೌರಭ್ ಅಕ್ಷತಾಳ ಮಗ. ಸಾಮ್ರಾಟ್ ಮಾರ್ನಿಂಗ್ ಅಚ್ಚು ಎಂದು ಸೌರಭ್ ವಿಶ್ ಮಾಡಿದರೆ ಸೌರಭ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಗುಡ್ ಮಾರ್ನಿಂಗ್ ತಮ್ಮಯ್ಯ ಎಂದು ಸಾಮ್ರಾಟ್ನ ನೋಡಿ ಬೇಕಂತಲೇ ತಮ್ಮ ಎಂಬ ಪದವನ್ನು ಒತ್ತು ಕೊಟ್ಟು ಹೇಳಿದ್ಲು ಆರು. ಏಯ್ ನಿನ್ನನ್ನು ಎಂದು ಆರು ಕಡೆ ರೇಗಿನಿಂದ ನೋಡಿದನು ಸಾಮ್ರಾಟ್, ತನ್ನನ್ನು ತಮ್ಮ ಎಂದು ಕರೆದಿದ್ದಕ್ಕೆ. ನೋಡು ಡ್ಯಾಡಿ, ಸಾಮ್ರಾಟ್ ನನ್ನನ್ನು ಹೊಡೆಯುವಂತೆ ನೋಡ್ತಾ ಇದ್ದಾನೆ ಎಂದು ಮುದ್ದಾಗಿ ಕಂಪ್ಲೇಂಟ್ ಮಾಡಿದ್ಲು ಅರುಣ ತನ್ನ ಡ್ಯಾಡಿಗೆ. ಅವನ ಮುಖ ಅವನು ನೋಡೋದೇ ಹೊರತು ಏನೂ ಮಾಡಲು ಆಗೋದಿಲ್ಲ ಪ್ರಿನ್ಸಸ್, ನಿಮ್ಮ ಮಮ್ಮಿ ಹಾಗೆ ಎಂದು ಮಗಳಿಗೆ ಸಮಾಧಾನ ಮಾಡಿದನು ಸೌರಭ್. ತಂದೆ ಮಕ್ಕಳನ್ನು ನೋಡಿ ಹೊಟ್ಟೆ ಉರಿಯುತ್ತಾ, ನೀನು ಹೊರಗಡೆ ಸಿಗಲೇಬಾರ್ದು ಲೇಡಿ ಡೆವಿಲ್, ನಿನ್ನ ಕೆಲಸ ಹೇಳ್ತೇನೆ ನೋಡು ಎಂದು ಕಣ್ಣುಗಳಿಂದಲೇ ವಾರ್ನಿಂಗ್ ಕೊಟ್ಟನು ಸಾಮ್ರಾಟ್. ಡ್ಯಾಡಿ, ಅವನು ನೋಡಿ ನನಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ ಎಂದು ಆರು ಹೇಳ್ತಾ ಇದ್ದಾಗ ಅದು ಕೇಳಿದ ಅಕ್ಷತಾ ಕಿಚನಿಂದ ದೋಸೆ ತಿರುಗಿಸುವ ಸೌಟ್ ಹಿಡಿದುಕೊಂಡು ಹೊರಗಡೆ ಬರ್ತಾ, ಅಚ್ಚು, ಈಗೇನು ಮಾಡಿದ ನಮ್ಮ ಮಗ? ಅವನು ಪಾಪ ಅಮಾಯಕ, ನನ್ನ ಹಾಗೆ ನೀವಿಬ್ಬರು ತಂದೆ ಮಗಳು ಸೇರಿ ಅವನೊಂದಿಗೆ ಆಟ ಆಡ್ತಾ ಇದ್ದೀರಾ? ಅಂದಹಾಗೆ ಅವನು ನಿನಗೆ ಅಮ್ಮನೇನು, ನಿನಗೆ ತಮ್ಮನೇನು ಎಂದು ಎತ್ತರಕ್ಕೆ ನೆಗೆಯುತ್ತಾ ಬಂದಳು ಅಕ್ಷತಾ. ನನಗಿಂತ 10 ನಿಮಿಷ ತಡವಾಗಿ ಹುಟ್ಟಿದವನು ನನಗೆ ತಮ್ಮನಾಗದೆ ಅಣ್ಣನಾಗ್ತಾನಾ ಏನು ಮಮ್ಮಿ ಎಂದು ಅಮಾಯಕಳಂತೆ ಮುಖ ಮಾಡಿ ಕೇಳಿದ್ಲು ಆರು ಆಲಿಯಾಸ್ ಅರುಣ. ಅವನು ಕೇವಲ 10 ನಿಮಿಷ ಲೇಟಾಗಿ ಹುಟ್ಟಿರಬಹುದು, ಆದರೆ ನಿನಗಿಂತ ಎಷ್ಟು ಎತ್ತರ ಇದ್ದಾನೆ ನೋಡು ಲೇ ಎಂದು ಅಕ್ಷತಾ ಹೇಳ್ತಾ ಇರುವಾಗಲೇ ತಟ್ಟನೆ ನಿಂತನು ಸೌರಭ್. ಏನು ತೋರಿಸು ನಿನ್ನ ಮಗನ ಎತ್ತರ ಒಂದು ಸಾರಿ ಅಂದನು ಸಾಮ್ರಾಟ್ ಪಕ್ಕದಲ್ಲಿ ನಿಲ್ತಾ. ಅಕ್ಷತಾ ಸೈಲೆಂಟ್ ಆದರೆ, ಅಬ್ಬಾ ಡ್ಯಾಡ್, ಈಗ ಯಾಕೆ ಇದು ಬೇಕಾ ಅಂದನು ಸಾಮ್ರಾಟ್. ಅರೆ ನಿಮ್ಮ ಮಮ್ಮಿ ಏನೋ ಹೇಳ್ತಾ ಇದ್ದಾಳಲ್ವೋ, ಒಂದು ಸಾರಿ ನೋಡೋಣ ಬಿಡು. ಹೌದು, ಎದ್ದು ನಿಲ್ಲೇಬೇಕು ಪಕ್ಕದಿಂದ ಆರು ಪಾಪ ಮತ್ತಷ್ಟು ಕೆರಳಿಸ್ತಾ ಇದ್ದಾಗ, ಆ ಮಮ್ಮಿ ಒಂದು ಕೆಲಸನೂ ಸರಿಯಾಗಿ ಮಾಡೋದಿಲ್ಲ ಅಲ್ವಾ ಎಂದು ಗುಣಗುತ್ತಾ ತಾಯಿಯನ್ನು ಸಣ್ಣ ಕೋಪದಿಂದ ನೋಡಿ ಎದ್ದು ಸೌರಭ್ ಪಕ್ಕದಲ್ಲಿ ನಿಂತನು ಸಾಮ್ರಾಟ್. ಇಬ್ಬರ ಎತ್ತರದಲ್ಲಿ 0.5 ಕೂಡ ವ್ಯತ್ಯಾಸ ಇಲ್ಲದೇ ಇರುವಾಗ ಅಕ್ಷತಾ ಮನಸ್ಸಿನಲ್ಲಿ, ಹಬ್ಬ, ಅವರಿಗಿಂತ ಇನ್ನೊಂದು ಪಾಯಿಂಟ್ ಎತ್ತರ ಬೆಳಿಬೇಕಿತ್ತು ಅಲ್ವೇನೋ ಸಾಮ್ರಾಟ್, ಈ ತಂದೆ ಮಗಳನ್ನು ಒಂದು ಆಟ ಆಡಿಸ್ತಾ ಇದ್ವು ನಾವು ಎಂದು ಅಂದ್ಕೊಂಡ್ಳು ಅಕ್ಷತಾ. ಸೌರಭ್ ಅಕ್ಷತಾಳ ಮನಸ್ಸಿನಲ್ಲಿ ಅವನ ಮಾತುಗಳು ಕೇಳಿದಂತೆ ತನ್ನ ಪಕ್ಕಕ್ಕೆ ಅಂದರೆ ಅಕ್ಷತಾಳ ಪಕ್ಕಕ್ಕೆ ಹೋಗಿ, ಸ್ವಪ್ನ ಕಾಣಬೇಡ್ವೇ ಹುಚ್ಚಿ ಎಂದು ಮೆಲ್ಲಗೆ ಅಕ್ಷತಾಳ ಕಿವಿಯಲ್ಲಿ ಹೇಳಿದ. ಅವನು ನನ್ನ ಮಗ, ನನ್ನ ಜೀನ್ಸ್ ಪ್ರಕಾರ ನನ್ನ ಎತ್ತರ ಅವನಿಗೆ ಬಂದಿದೆ ಅಷ್ಟೇ ಹೊರತು ನಿನ್ನ ಹಿರಿಮೆ, ನಿನ್ನ ಮಗನ ಹಿರಿಮೆ ಏನಿಲ್ಲ ಅದರಲ್ಲಿ. ಎತ್ತರದಷ್ಟೇ ಅಲ್ಲ, ಸ್ಕಿನ್ ಟ್ಯೂನಲ್ಲಿ ನನ್ನೊಂದಿಗೆ ನನ್ನ ಮಗಳೊಂದಿಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ ನೀವಿಬ್ಬರು ಬ್ಲ್ಯಾಕಿ ಫೇಸ್ಗಳು ಅಂದನು ಸೌರಭ್ ಜೋರಾಗಿಯೇ. ಸೌರಭ್ ಆರುಗಿಂತ 1 ಪಾಯಿಂಟ್ ಕಡಿಮೆ ಬಣ್ಣ ಸಾಮ್ರಾಟ್ನದಾಗಿತ್ತು. ಸೌರಭ್ನ ಹೇಳಿಕೆಗೆ ಆರು ನಗುತ್ತಾ ಇರಲು ಉರಿಗೊಂಡ ಮಗನ ಮುಖ ನೋಡಿ, ಸಾಕು ಬಿಡಿ, ಇನ್ನು ಹೋಗಿ ತಿಂಡಿ ಮಾಡೋಣ ಬನ್ನಿ ಎಂದು ಹಿಂದಿರುಗಿ ಡೈನಿಂಗ್ ಟೇಬಲ್ ಹತ್ತಿರ ಹೋದ್ಲು ಅಕ್ಷತಾ. ಅಕ್ಷತಾಳ ಹಿಂದೆಯೇ ಸಾಮ್ರಾಟ್ ಹೋದರೆ, ನೀವು ಸೂಪರ್ ಡ್ಯಾಡಿ, ಮಮ್ಮಿಯನ್ನು ಹೇಗೆ ಸೈಲೆಂಟ್ ಮಾಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಎಂದು ಹೈಫೈ ಕೊಟ್ಲು ಆರು. ಮೂವರು ಬ್ರೇಕ್ಫಾಸ್ಟ್ಗೆ ಕುಳಿತುಕೊಂಡಾಗ ಅವರಿಗೆ ಬಡಿಸ್ತಾ ಇದ್ದ ಅಕ್ಷತಾಳನ್ನು ನೋಡಿ, ಅಕ್ಷತಾ ನೀನು ಕೂಡ ಕೂತ್ಕೋ ಅಂದನು ಸೌರಭ್. ನಿಮಗೆ ಬಡಿಸಿ ಆನಂತರ ಕೂರ್ತೇನೆ ಸೌರಭ್ ಅವರೇ ಅಂದ್ಲು ಅಕ್ಷತಾ. ಮಮ್ಮಿ, ನಾವೆಲ್ಲ ಇಲ್ಲೇ ಇದ್ದೀವಿ ಅಲ್ವಾ, ನೀನು ಕೂಡ ಕೂತ್ಕೋ ಮಮ್ಮಿ ಎಂದು ಅಕ್ಷತಾಳ ಕೈ ಹಿಡಿದು ಎಳೆದು ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡ ಸಾಮ್ರಾಟ್. ಎಲ್ಲರೂ ಪ್ಲೇಟ್ನಲ್ಲಿ ದೋಸೆ ಇಡ್ಲಿ ಇಟ್ಟು ಸಾಮ್ರಾಟ್ ಪಕ್ಕದಲ್ಲಿ ಕುಳಿತುಕೊಳ್ತಾ ಇರುವ ಅಕ್ಷತಾಳಿಗೆ ಆರು ಕೆನ್ನೆ ಕೆಂಪಗಾಗಿರೋದನ್ನು ನೋಡಿ ಅಕ್ಷತಾಳನ್ನು ದೊಡ್ಡದು ಕಣ್ಣುಗಳನ್ನು ಮಾಡಿ ತಟ್ಟನೆ ಎದ್ದು ಹತ್ತಿರ ಹೋಗಿ, ಬಂಗಾರ, ನಿನ್ನ ಕೆನ್ನೆಯ ಮೇಲೆ ಏನಿದು ಹೀಗೆ ಕೆಂಪಾಗಿದೆ, ಏನಾಯಿತು ಎಂದು ಕಳವಳದಿಂದ ಕೇಳಿದ್ದು ಅಕ್ಷತಾ. ಅಕ್ಷತಾಳ ಪ್ರಶ್ನೆಗೆ ತಿಂತಾ ಇದ್ದ ದೋಸೆ ತುಂಡು ಗಂಟಲಿಗೆ ಅಡ್ಡ ಬಿದ್ದು ಸಿಕ್ಕಿದ ಹಾಗೆ ಸಣ್ಣದಾಗಿ ಕೆಮ್ಮಲು ಪ್ರಾರಂಭಿಸಿದ್ಲು ಅಕ್ಷತಾ. ಆರು
ಅಯ್ಯಯ್ಯೋ ನಿಧಾನ ಪ್ರಿನ್ಸೆಸ್ ಎಂದು ತಾನೇ ಆರುಗೆ ನೀರು ಕುಡಿಸಿದ ಸೌರಭ್. ಸ್ವಲ್ಪ ಸಮಯದ ನಂತರ ಸಮಾಧಾನಗೊಂಡರೂ ಆರು ಉತ್ತರ ಹೇಳದೇ ಇರಲು, ಏನಾಯ್ತೋ ಹೇಳಿ ಏನ್ರಿ ಎಂದು ಮತ್ತೊಮ್ಮೆ ಸೌರಭ್ನನ್ನು ಒತ್ತಾಯಿಸಿದ್ಲು ಅಕ್ಷತಾ. ಅಕ್ಷತಾ ಕೇಳ್ತಾ ಇದ್ದಾಗ ರಾತ್ರಿ ನಡೆದಿದ್ದು ನೆನಪಿಸಿಕೊಂಡನು ಸಾಮ್ರಾಟ್. ನಿಜವೇ ಕಣೋ, ಅವಳನ್ನು ಹೊಡಿಬಾರ್ದು ಅಲ್ವಾ? ಅವಳನ್ನು ಇಂತಹ ಜಾಗಕ್ಕೆ ಕರೆತಂದು ಲೆಕ್ಕಿಸದೆ ಹೋದ ನಿನ್ನನ್ನು ಸಾಯಿಸಬೇಕು ಎನ್ನುತ್ತಾ ಸಾಮ್ರಾಟ್ನನ್ನು ಹೊಡೆಯಲು ಹೋದಾಗ ಈ ಬಾರಿ ಮತ್ತೊಂದು ಕೈ ಡೆವಿಲ್ ಬಾಸ್ನನ್ನು ತಡೆದಿತ್ತು. ಡೆವಿಲ್ ಬಾಸ್ ಶಕ್ತಿಗೆ ಏನೂ ಕಡಿಮೆ ಇಲ್ಲದ ಆ ಕೈ ಹಿಡಿತಕ್ಕೆ ಆಶ್ಚರ್ಯದಿಂದ ತಲೆ ತಿರುಗಿಸಿ ನೋಡಿದನು ಬಾಸ್. ತನ್ನನ್ನು ಹೊಡೆದ ಕೈ ಯಾರದು ಎಂದು ಕೈಯನ್ನು ತನ್ನ ಮುಷ್ಟಿಯಲ್ಲಿ ಬಿಗಿದು ಹಿಂದಕ್ಕೆ ಬಾಗಿಸುತ್ತಾ, ಡೋಂಟ್ ಡೇರ್ ಯು ಟಚ್ ಮೈ ಚಾಂಪಿಯನ್ಸ್ ಎಂದು ಎಸೆದಂತೆಯೇ ಬಿಟ್ಬಿಟ್ಟನು ಸೌರಭ್ ಅವನ ಕೈಯನ್ನು. ಹೋ, ಹಾಗಾದರೆ ಈ ಇಬ್ಬರು ಹುಚ್ಚರ ತಂದೆ ನೀವೇನಾ? ಆದರೂ ಹಣವಿದ್ರೆ ಸಾಕೆ, ಮಗಳು ಏನು ಮಾಡ್ತಾಳೆ, ಎಲ್ಲಿ ತಿರುಗ್ತಾಳೆ, ಯಾರೊಂದಿಗೆ ತಿರುಗ್ತಾ? ಮಾತು ಪೂರ್ಣಗೊಳ್ಳುವ ಮೊದಲೇ ಅವನ ಕೆನ್ನೆಗೆ ಸೌರಭ್ನ ಕೈಯಿಂದ ಏಟು ಬಿತ್ತು. ಹೌ ಡೇರ್ ಯು ರಾಸ್ಕಲ್, ನನ್ನ ಮಗಳ ಬಗ್ಗೆ ಇನ್ನೊಮ್ಮೆ ತಪ್ಪು ಮಾತನಾಡಿದರೆ ಐ ಸ್ವೇರ್ ಈ ಬಾರಿ ನಿನ್ನ ನಾಲಿಗೆ ಸೀಳ್ಬಿಡ್ತೀನಿ ಗಟ್ಟಿಯಾಗಿ ಕೂಗಿ ಹೇಳಿದನು ಸೌರಭ್. ಏಯ್, ನನ್ನನ್ನೇ ಹೊಡಿತೀಯಾ ಎಂದು ಸೌರಭ್ನ ಶರ್ಟ್ ಹಿಡಿದು ಅವನ ಮುಂದೆ ಬಂದು ಇಬ್ಬರ ಮುಖಾಮುಖಿಯಾಗಿ ಅತಿ ಹತ್ತಿರದಲ್ಲಿರುವಾಗ, ನೀನು ಸೀಳ್ತಾ ಇದ್ರೆ ನೋಡ್ತಾ ಕೂರಲು ನಾನೇನು ಅಶಕ್ತ ಅಂದರೆ ಶಕ್ತಿ ಇಲ್ದವನು ಅಂತ ಅಂದ್ಕೊಂಡ್ಯಾ? ಡೆವಿಲ್ ಬಾಸ್ ಇಲ್ಲಿ ಡೆವಿಲ್ ಬಾಸ್ ಏನು ವಯಸ್ಸಿನಲ್ಲಿ ಹಿರಿಯನು ಎಂದು ಇಲ್ಲಿವರೆಗೆ ಬಾಯಿ ಜಾರಲಿಲ್ಲ ಅಷ್ಟೇ. ಇನ್ನೊಮ್ಮೆ ನೀನು ಬಾಯಿ ಜಾರಿದರೆ ನನ್ನ ಬಾಯಿಯ ಜೊತೆಗೆ ಕೈ ಕೂಡ ಮೇಲೇಳುತ್ತದೆ. ಸೌರಭ್ಗೆ ಸರಿಸಮವಾಗಿ ಉತ್ತರ ಕೊಟ್ಟನು ಡೆವಿಲ್ ಬಾಸ್. ಸೌರಭ್ ಕಾಲರ್ ಹಿಡಿದುಕೊಂಡು ತಕ್ಷಣವೇ ಸೌರಭ್ಗಷ್ಟೇ ಅಲ್ಲ, ಇತ್ತ ಮಗಳಿಗೂ ಕೂಡ ತಟ್ಟನೆ BP ಏರಿ ರಭಸದಿಂದ ಸೌರಭ್ನ ಶರ್ಟ್ ಬಿಡಿಸಿದನು ಸಾಮ್ರಾಟ್. ಏಯ್, ನಮ್ಮ ಡ್ಯಾಡ್ ಶರ್ಟ್ನ ಹಿಡಿತೀಯಾ? ಐ ವಿಲ್ ಶೂಟ್ ಯು ರಾಸ್ಕಲ್ ಎಂದು ಕುಡಿದ ಅಮಲಿನಲ್ಲಿ ತಡವರಿಸುತ್ತಾ ಮಾತನಾಡ್ತಾ ಡೆವಿಲ್ ಬಾಸ್ನ ಮೇಲೆ ಹೋಗ್ತಾ ಇದ್ದ ಆರು ಕಡೆ ಶಾಕಿಂಗ್ ಆಗಿ ನೋಡಿದನು ಸೌರಭ್. ಆರು, ಏನಾಯಿತು? ನಿನ್ನ ಮಾತುಗಳು ಯಾಕೆ ಹಾಗೆ ಇವೆ? ಡಿಡ್ ಯು ಡ್ರಿಂಕ್ ಯು ಎಂದು ಅನುಮಾನದಿಂದ ಕೇಳಿದನು ಸೌರಭ್. ಕುಡಿಯುವುದು ಮಾತ್ರ ಅಲ್ಲ, ಕುಡಿದ ಅಮಲಿನಲ್ಲಿ ಅವಳು ಹೇಗೆ ವರ್ತಿಸಿದ್ದಾಳೆ ಅವಳನ್ನು ಅವನು ಎಂದು ಕೆಳಗಡೆ ಬಿದ್ದ ಸಮೀರನ್ನು ತೋರಿಸುತ್ತಾ, ಅವನೇನು ಮಾಡಲು ಹೋಗಿದ್ದನೋ ಮೊದಲು ಅದನ್ನು ತಿಳ್ಕೊ. ಅಷ್ಟೇ ಹೊರತು ಹೀಗೆ ಮಧ್ಯದಲ್ಲಿ ಬಂದು ವಿಷಯ ತಿಳಿಯದ್ದೆ ಯಾರನ್ನು ಬೇಕಾದರೂ ಹೊಡೆದರೆ ಯಾರು ಸುಮ್ಮನಿರೋದಿಲ್ಲ, ಅದರಲ್ಲೂ ನನ್ನಂಥವನಂತೂ ಖಂಡಿತ ಸುಮ್ಮನೆ ಇರೋದಿಲ್ಲ ಎಂದು ಸೌರಭ್ನ ಕಡೆ ನೋಡಿ ಕೋಪದಿಂದ ಹೇಳಿ ಹೊರಗಡೆ ಹೋದನು ಡೆವಿಲ್ ಬಾಸ್. ಡೆವಿಲ್ ಬಾಸ್ ಹೋದ ನಂತರ ಸಾಮ್ರಾಟ್ ಮತ್ತು ಆರುವನ್ನು ಮನೆಗೆ ಕಳುಹಿಸಿ ಈ ಪಬ್ CCTV ಫೋಟೇಜನ್ನು ನೋಡಿ ಏನು ನಡೆದಿದೆಯೋ ತಿಳ್ಕೊಂಡು ಸೌರಭ್ ಹಣಕ್ಕಾಗಿ ಆಸೆಪಟ್ಟ ಆ ಬೇರನನ್ನು, ಆ ಕೆಲಸ ಮಾಡಿದ ಸಮೀರ್ನನ್ನು ಸಾಯುವ ಹಂತದಲ್ಲಿ ಕರೆದುಕೊಂಡು ಹೋಗಿ ರಾತ್ರಿಗೋ ರಾತ್ರಿ ಆ ಪಬ್ಬನ್ನು ಮುಚ್ಚುವಂತೆ ಮಾಡಿದನು ಸೌರಭ್. ಅರೆ, ಏನಾಯಿತು ಅಂದರೆ ಯಾರೂ ಹೇಳೋದಿಲ್ವಲ್ಲ, ಯಾಕೆ? ಆರುಗೆ ಏನಾಯಿತು ಅಂತ ನೀನಾದರೂ ಹೇಳು. ಕೆನ್ನೆಗೆ ಆ ಏಟೇನು ಅಂದ್ಲು ಅಕ್ಷತಾ. ಅದು ಮಮ್ಮಿ, ಏಟು ಅಲ್ಲ ಮಮ್ಮಿ, ಅದು ರಾತ್ರಿ ಅವಳ ರೂಮ್ನಲ್ಲೇ ನೋಡ್ಕೊಳ್ದೆ ಬಾಗಿಲಿಗೆ ಬಡ್ಕೊಂಡ್ಲು ಅನಿಸುತ್ತೆ. ಆರು ಮೊದಲೇ ಫುಲ್ ವೈಟ್ ಅಲ್ವೇ, ಅದಕ್ಕೆ ಕೆಂಪಿಗೆ ಆಗಿ ಹಾಗೆ ಗಾಯದಂತೆ ಉಳಿದು ಬಿಟ್ಟಿದೆ ಅಂತ ಕವರ್ ಮಾಡಿದನು ಸಾಮ್ರಾಟ್. ಆಗಲೇ ಅಕ್ಷತಾಳ ಕಣ್ಗಳಿಂದ ಗಂಗಾ ಪ್ರವಾಹ ಶುರುವಾಗಲು, ನೋಡ್ಕೊಳ್ಬೇಕು ಅಲ್ವಾ ಆರು, ನೋಡು ಹೇಗೆ ಕಂದಿ ಹೋಗಿದೆ ಅಂದ್ಲು ಅಕ್ಷತಾ ಕೆನ್ನೆಯನ್ನು ನೇವರಿಸುತ್ತಾ. ಅಕ್ಷತಾಳ ಕಣ್ಣಲ್ಲಿ ನೀರು ನೋಡಲಾಗದ ಸೌರಭ್ ಗಟ್ಟಿಯಾಗಿ ಮುಷ್ಟಿ ಬಿಗಿದ್ರೆ ಆರು ತಂದೆಯ ಕೈ ಮೇಲೆ ಕೈ ಇಟ್ಟು ಸಣ್ಣದಾಗಿ ಪ್ರೆಸ್ ಮಾಡಿ ಬಿಡುತ್ತಾ, ಅಬ್ಬಾ ಮಮ್ಮಿ, ನನಗೇನೂ ಆಗಿಲ್ಲ, ನೀನು ಮೊದಲು ನಿನ್ನ ಟ್ಯಾಬ್ನ ನಿಲ್ಲಿಸು ಪ್ಲೀಸ್ ಅಂದ್ಲು ಆರು. ಅಕ್ಷತಾ ಕಣ್ಣೀರು ಒರೆಸ್ಕೊಳ್ತಾ, ಹಾಂ ಸರಿ ಬಿಡು, ಇನ್ನು ಮುಂದಾದರೂ ಎಚ್ಚರಿಕೆಯಿಂದ ಇರು. ಓಕೆ ಮಮ್ಮಿ, ನಾನು ಕೇರ್ಫುಲ್ಲಾಗಿ ಇರ್ತೀನಿ. ಆದರೆ ಮಮ್ಮಿ, ಇಂದು ನಿನಗೆ ಸಂದರ್ಶನ ಇದೆ ಅಲ್ವಾ, ಚೆನ್ನಾಗಿ ತಯಾರಿ ಮಾಡ್ಕೊಂಡಿದ್ಯಾ? ವಿಷಯವನ್ನು ಬೇರೆಡೆಗೆ ತಿರುಗಿಸಲು ಕೇಳಿದ್ಲು ಆರು. ತಯಾರಿ ಯಾಕೆ, ಹೇಗಿದ್ರು ನಿನ್ನ ಆಫೀಸ್ ಅಲ್ವಾ ಮಮ್ಮಿ, ಆಫೀಸ್ ನಂದಾದರೂ ಸಂದರ್ಶನ ಕಡ್ಡಾಯ ಅಂದ್ಲು ಆರು. ಅದೇನು ಅಂದರೆ ಈಗ ನನ್ನನ್ನು ಕೂಡ ಸಂದರ್ಶನ ಮಾಡ್ತೀಯಾ? ಕಣ್ಣು ಬಿಟ್ಟು ಕೇಳಿದ್ಲು, ದೊಡ್ಡ ಕಣ್ಣು ಮಾಡಿ ಕೇಳಿದ್ಲು ಅಕ್ಷತಾ. ನೋ ಮಮ್ಮಿ, ನಿನಗೆ ಸಂದರ್ಶನವನ್ನು ನಾನು ನಡೆಸೋದಿಲ್ಲ. ಅಮ್ಮಯ್ಯ, ಮತ್ತೆ ಹಾಗೆ ಅಂದೆ, ಚೆನ್ನಾಗಿದೆ ಎಂದು ಹಲ್ಲುಗಳನ್ನೆಲ್ಲ ಹೊರಗಡೆ ಹಾಕಿ ಕ್ಲೋಸಪ್ ಜಾಹೀರಾತಿನಲ್ಲಿ
ನಡೆಸುತ್ತಾ ಹೇಳುವ ಹಾಗೆ ಅಕ್ಷತಾ ಹೇಳಿದ್ಲು. ಮಗಳ ಪ್ಲೇಟ್ನಲ್ಲಿ ಇನ್ನೊಂದು ದೋಸೆ ಹಾಕ್ತಾ ಆ ಸಂದರ್ಶನಗಳೆಲ್ಲ ನಮ್ಮ ಸರ್ ನಡೆಸ್ತಾರೆ ಮಮ್ಮಿ ಎಂದು ದೋಸೆ ತುಂಡು ಮುರಿದು ಬಾಯಲ್ಲಿ ಹಾಕ್ಕೊಂಡು ಹೇಳಿದ್ಲು ಆರು. ಸೌರಭ್ನ ಕಡೆ ನೋಡಿ ಸಣ್ಣ ಕಣ್ಣು ಹೊಡೆಯುತ್ತಾ ಮಗಳು, ನಿಮ್ಮ ಸರ್ರ ಅವನಾರು ಏಳೆ ನೀನು ಅಲ್ವಾ ಆ ಕಂಪನಿಗೆ CEO? ಅಳುವ ಮುಖ ಮಾಡಿದ್ಲು ಅಕ್ಷತಾ. ಅಕ್ಷತಾಳ ಮುಖ ನೋಡಿ ಸೌರಭಂತೂ ನಗು ತಡೆಯುತ್ತಾ, ನಾನು CEOನೇ ಮಮ್ಮಿ, ಆದರೆ ನಿನ್ನ ಸಂದರ್ಶನ ನಮ್ಮ ಚೇರ್ಮನ್ ಸರ್ ಮಾಡ್ತಾರೆ ಅಂತ ಹೇಳಿದ್ದು ಆರು. ಹೌದಾ, ಹಾಗಾದರೆ ಈಗ ಹೇಗೆ? ನಾನೇನು ನಮ್ಮ ಆಫೀಸ್ ಅಲ್ವಾ, ಸಂದರ್ಶನ ಏನೂ ಇರೋದಿಲ್ಲ ಎಂದು ಏನೂ ತಯಾರಿ ಮಾಡ್ಕೊಂಡಿಲ್ಲ ಕಣೆ. ಅಯ್ಯೋ ಮಮ್ಮಿ, ಅದಕ್ಕೆ ಯಾಕೆ ಅಷ್ಟು ಸುಸ್ತಾಗ್ತೀಯಾ? ನೀನು ಓದಿದ್ದೆ ಅಲ್ವಾ, ಅಲ್ಲಿ ಚೇರ್ಮನ್ ಸರ್ ನಿನ್ನ ಕೇಳೋದು ಕೂಡ ಎಂದು ಧೈರ್ಯ ಹೇಳಿದನು ಸಾಮ್ರಾಟ್. ಓದಿದ್ದೆ ಅಂದ್ಕೋ, ಆದರೆ ಯಾವಾಗಲೋ 20 ವರ್ಷಗಳ ಹಿಂದೆ, ಅಂದರೆ ನೀವು ಹುಟ್ಟಿದ ನಂತರ 3 ವರ್ಷ ಹಿಡಿಯಿತು ನನಗೆ ಆ ಡಿಗ್ರಿ ಪೂರ್ಣಗೊಳಿಸಲು. ಆಗ ಓದಿದ್ದು ಈಗ ನೆನಪಿರುತ್ತದೆಯಾ ಎಂದು ಭಯ ಅಂತ ಹೇಳಿದ್ಲು ಅಕ್ಷತಾ ಮಗನನ್ನು ನೋಡ್ತಾ ದುಃಖಿತಳಾಗಿ. ಏನೂ ಪರವಾಗಿಲ್ಲ ಮಮ್ಮಿ, ಯು ಆರ್ ಎ ಜೀನಿಯಸ್. ನೀನು ಖಂಡಿತ ಸಂದರ್ಶನದಲ್ಲಿ ಕ್ರ್ಯಾಕ್ ಮಾಡ್ತೀಯ ನೋಡು ಎಂದು ಚೇರಪ್ ಮಾಡಿದನು ಸಾಮ್ರಾಟ್. ಅಬ್ಬಬ್ಬೋ ಅಂದದ್ದು ತಂದೆ ಮಗಳ ಎಕ್ಸ್ಪ್ರೆಷನ್ ಆಗಿತ್ತು. ಥ್ಯಾಂಕ್ ಯು ಸಾಮ್ರಾಟ್, ನೀನೊಬ್ಬನೇ ಕಣೋ ಈ ಮನೆಯಲ್ಲಿ ನನಗೆ ಸಪೋರ್ಟ್. ನೀನು ಕೂಡ ಇಲ್ಲದೇ ಇದ್ದಿದ್ರೆ ಈ ಹೊತ್ತಿಗೆ ನಾನು ಇವರಿಗೆ ಯಾವಾಗಲೂ ಆಮ್ಲೆಟ್ ಆಗಿ ಹೋಗ್ಬಿಡ್ತಾ ಇದ್ದೆ ಅಂದ್ಲು ಸೌರಭ್ನ ಕೋಪದಿಂದ ನೋಡ್ತಾ. ಇನ್ನು ತಾನು ಚೇರಪ್ ಮಾಡಲಿಲ್ಲ ಎಂಬ ಕೋಪ ಮದರ್ಗೆ. ಮೊದಲು ಆ ಸಂದರ್ಶನಕ್ಕೋಸ್ಕರ ಹೋಗಿ ಅದರಲ್ಲಿ ಕ್ವಾಲಿಟಿಯಾಗಿ ತೋರಿಸು ನಿನ್ನ ಪ್ರತಿಭೆ. ಮಗ ಹೇಳಿದ ತಕ್ಷಣ ಹಿಗ್ಗೋದೇನಿಲ್ಲ. ಸಂದರ್ಶನದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಹೇಳುವಾಗ ಇರುತ್ತದೆ ಅಸಲಿಗೆ ಅಂದ. ನಾನು ಖಚಿತವಾಗಿ ಸಂದರ್ಶನದಲ್ಲಿ ಪಾಸಾಗಿ ಈ ಕೆಲಸ ಗಿಟ್ಟಿಸಿ ತೋರಿಸ್ತೇನೆ. ನಾನೆಂದರೆ ಏನು ಅಂತ ಅಂದ್ಕೊಂಡಿದ್ದೀರಾ ಅಂತ ಸವಾಲು ಹಾಕಿದ್ಲು ಅಕ್ಷತಾ. ಅಕ್ಷತಾಳನ್ನು ಒಂದು ಸಾರಿ ಮೇಲಿಂದ ಕೆಳಗಡೆ ನೋಡಿ, ನೀನು ಬಾ ಆಫೀಸ್ಗೆ, ನಿನ್ನ ಕೆಲಸ ಹೇಳ್ತೇನೆ ಎಂದು ಮನಸ್ಸಿನಲ್ಲೇ ಅಂದ್ಕೊಂಡು ಹೊರಟನು ಸೌರಭ್. ಈ ಕತೆ ಮುಂದುವರಿಯೋದು. ಹಾಗಿದ್ರೆ ಆ ಆಫೀಸ್ನಲ್ಲಿ ಚೇರ್ಮನ್ ಯಾರು? ಇವಳು ಆಫೀಸ್ಗೆ ಹೋಗಿ ಕೆಲಸ ಗಿಟ್ಟಿಸ್ಕೊಂಡು ಬರ್ತಾಳಾ? ನಿಮಗೆ ಏನು ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.